ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ ನಿಜವಾಗ್ಲೂ ವಿಜಯ್ ಸರ್ ಭಾಳ ಒಳ್ಳೆ ಕ್ವಶನ್ನು. ಈ ಯೂಶಲಿ ಒಂದು ಸಿನಿಮಾ ಮಾಡಬೇಕಾದ್ರೆ ಬಜೆಟ್ ಜಾಸ್ತಿ ಆದಂಗೆ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಜಾಸ್ತಿ ಆಗುತ್ತೆ. ಅಂದರೆ 1 ಕೋಟಿಗೆ ಇಂಥ ಜನ ನೋಡಿದ್ರೆ ಸಾಕು ಅನ್ಕೊಂತೀವಿ. 25 ಕೋಟಿ ಹಾಕ್ಬಿಟ್ರೆ ಇಲ್ಲ ಅವರು ಬರಬೇಕು ಅಂತೀವಿ. 500 ಕೋಟಿ ಹಾಕ್ಬಿಟ್ರೆ ಇಲ್ಲ ಅಮೆರಿಕ ಪ್ಯಾನು ಅದ್ಯಾವುದೋ ಮಾರ್ಸು ಸ್ಯಾಟರ್ನ್ ಎಲ್ಲ ಕಡೆನೂ ಜನ ಬಂದು ನೋಡಬೇಕು ಅಂತೀವಿ. ನಿಜವಾಗಲೂ ಪ್ರಾಕ್ಟಿಕಲ್ ಆಗಿ ನನ್ನ ಕಥೆಗಳಿಗೆ ಆ ತಾಕತ್ತಿದ್ರೆ ಜನ ನೋಡ್ಕೊತಾರೆ. ನನಗೆ ನನ್ನ ಟಾರ್ಗೆಟ್ ಆಡಿಯನ್ಸ್ ಯಾರು ಅಂದರೆ ಕಲ್ಟ್ ಸಿನಿಮಾ ಪ್ರೇಮಿಗಳೇ ನಮ್ಮ ಸಿನಿಮಾ ಟಾರ್ಗೆಟ್ ಆಡಿಯನ್ಸು ಸರ್. ಈ ಸಿನಿಮಾದಲ್ಲಿ ರೌಡಿಸಮ್ ಇದೆಯಾ? ಎಸ್ ಇದೆ. ಹಾಗನ್ಬಿಟ್ಟು ನಾವು ವೈಲೆನ್ಸ್ನ ವೈಭವೀಕರಿಸೋದಕ್ಕೋಸ್ಕರ ಅಂತ ಕತೆ ಮಾಡಿದ್ದಲ್ಲ. ಅಂದರೆ ಈಗೇನಾಗುತ್ತೆ, BC ಸೆಂಟ್ರಲ್ಲಿ ಚಾಕು ಚೂರಿ ಇದ್ರೆ ಚಾಕಂತ ಹಾಕ್ಕೊಂಡು ಹೊಡೆದ್ರೆ ಅದು ಯಾವುದೋ ಒಂದು ಕೆಟ್ಟ ಡೈಲಾಗ್ ಹೊಡೆದ್ಬಿಟ್ಟು ಅಂದರೆ ಜನ ನೋಡ್ತಾರೆ, ಒಂದು ಕಿಕ್ಕೇ ಇರುತ್ತೆ ಅಂತಾರಲ್ಲ, ಆ ಕಿಕ್ಗೋಸ್ಕರ ಮಾಡಿರೋ ಸಿನಿಮಾ ಅಲ್ಲ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ತಾಯಂದ್ರಿಗೆ ಸ್ಪೇಸ್ ಕೊಡಬೇಕು. ಆಮೇಲೆ ಇಡೀ ಕಂಟ್ರಿ ಮೇಡ್ ಒಂದು ಯೂನಿವರ್ಸ್ ಥರ ಬಿಲ್ಡ್ ಮಾಡಿದ್ದೀವಿ. ಇದನ್ನು ಮಾಡೋದಕ್ಕೆ ಒಂದೇ ಧೈರ್ಯ ಅಂದರೆ ಅದೇ ಮತ್ತೆ ಹೇಳಿದ್ನಲ್ಲ ಸರ್, ಅದೊಂದು ಲೊಕೇಶನ್ನು ಪಾವಗಡ. ನಾನು ಧೈರ್ಯ ಮಾಡಿ ಮನೆಯಿಂದ ಆಚೆ ಕಾಲಿಟ್ಟೆ, ಒಂದು ಕಾರ್ ಹಾಕೊಂಡು ನಮ್ಮ ಚೇತನ್ ಆಗ್ಲೇ ಹೇಳ್ದಂಗೆ ಒಂದು ರೌಂಡ್ ಹೊಡೆದ್ವಿ. ದುಡ್ಡಿಲ್ಲ ಜೇಬಲ್ಲಿ, ಜೊತೆಲಿ ಯಾರು ಇರ್ತಾರೆ ಅಂತಲೂ ಗೊತ್ತಿಲ್ಲ, ಬಟ್ ಪಿಕ್ಚರ್ ಅಂತೂ ಆಗ್ಬಿಡುತ್ತೆ ಅನ್ನೋದೊಂದು ಗ್ಯಾರಂಟಿ. ಅದು ಮೊದಲಿಂದನೂ ಅದೇ ಬಂಡ ಧೈರ್ಯದಲ್ಲೇ. ನಾನು ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೂ ಹೇಳಿದ್ರು, ಯಾರ್ಯಾರನೋ ಅಕೌಂಟ್ ಮಾಡ್ತಾ ಇದೆಯಾ, ಯಾಕಪ್ಪ ನಿನ್ಗೇನು ಬೇಕಾ ಅಂದರು. ನನ್ನ ಬಂಡ ಧೈರ್ಯ ನನಗೇನೋ ಇದೆ, ನನಗೆ ಗೊತ್ತಿಲ್ಲ, ಐ ವಾಂಟ್ ಟು ಎಕ್ಸ್ಪ್ರೆಸ್ ದಟ್. ಅದೇ ಒಂದು ಧೈರ್ಯದಲ್ಲೇ ಇಲ್ಲಿ ಹೊರಟಿದ್ದು ಸರ್. ನನ್ನ ಟಾರ್ಗೆಟ್ ಆಡಿಯನ್ಸು ಪ್ರವೀಣ್ ಅವ್ರು ಆಗಲೇ ಹೇಳ್ದಂಗೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸರ್. ಮಲ್ಟಿಪ್ಲೆಕ್ಸಲ್ಲಿ ಸಿನಿಮಾ ನೋಡ್ತಾರೋ, ಸಿಂಗಲ್ ಸ್ಕ್ರೀನಲ್ಲಿ ನೋಡ್ತಾರೋ, ಆ ಫಾರ್ಮುಲಾ ನಾವು ಹಾಕ್ಕೊಂಡೇ ಇಲ್ಲ. ಏನಕ್ಕೆ ನಾನು ಹೇಳಿದ್ವಲ್ಲ, ನಮ್ಮ ಸಿನಿಮಾದಲ್ಲಿ 15% ವೈಲೆನ್ಸ್, 23% ಎಲಿವೇಶನ್, 43% ಪ್ಲಾಟ್, ಅದೆಲ್ಲ ಇಲ್ಲ ಸರ್. 100% ಆರ್ಗ್ಯಾನಿಕ್ ಸಿನಿಮಾ. ಯಾರ್ಯಾರಿಗೆ ಈ ಹಿಂದೆ ಒಳ್ಳೆ ಸಿನಿಮಾಗಳು ಇಷ್ಟ ಆಗಿದೆಯೋ ಅವರೆಲ್ರಿಗೂ ಮೋಸ್ಟ್ಲಿ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಅಷ್ಟೇ. ಇಡೀ ಥಿಯೇಟ್ರ್ ಖಾಲಿ ಹೊಡೆದು ಒಬ್ಬ ಪಿಕ್ಚರ್ ನೋಡಿ ನಾನು ಒಂದೇ ಶೋ ನಡೆದ್ರು ನನಗೆ ಅಷ್ಟೇ ಖುಷಿ ಇರುತ್ತೆ ನನ್ನ ಸಿನಿಮಾ ಬಗ್ಗೆ. ಆದರೆ ನಾವು ಬಿಡಲ್ಲ, ಮತ್ತೆ ಈ ನನ್ನ ಮಗನ ಹೊಡೆದಷ್ಟು ಇವನು ಬರ್ತಾ ಇರ್ತಾನೆ ಅಂದಂಗೆ ಎಷ್ಟು ನನ್ನ ತಲೆ ಮೇಲೆ ಹೊಡೆದ್ರು ನಾನು ವಾಪಸ್ ಬಂದು ಸಿನಿಮಾ ಮಾಡಲೇಬೇಕು ಅಂತ ನಿರ್ಧಾರ. ಅದರಿಂದ ಈ ಈಕೋ ಸಿಸ್ಟಮ್ನ ಬಿಲ್ಡ್ ಮಾಡ್ತಾ ಇದೀವಿ ಅಷ್ಟೇ ಸರ್. ಸರ್ ಮಳೆಗೂ ಕಂಟ್ರಿ ಮೇಡ್ಗೂ ಏನು ಸಂಬಂಧ ಅಂದರೆ, ನಾವು ಶೂಟಿಂಗ್ ಮಾಡಿದಾಗೆಲ್ಲ ಮಳೆ ಬರೋದು, ಮಳೆ ಬರೋದಕ್ಕೆ ಚಾನ್ಸೇ ಇಲ್ದಿರೋಂಥ ಜಾಗದಲ್ಲೆಲ್ಲ ಬರೋದು. ಅದು ಇವತ್ತಿಂದಲ್ಲ, ನನ್ನ ಹಣೆ ಬರೋದಲ್ಲೇ ಮಳೆ ಬರೋದಿದೆ ಸರ್. ನಾನು TV ಸೀರಿಯಲ್ ಮಾಡಿದಾಗಲಿ ಸಿನಿಮಾ ಮಾಡಿದಾಗಲಿ ಅದು ನೀವು ಕೇಳಿದ್ದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಮೊದಲನೇ ಸಿನಿಮಾ ನಮ್ಮ ಏರಿಯಲ್ಲಿ ಒಂದಿನ ಮಾಡಿದಾಗ ಎಂಡಿಂಗಲ್ಲಿ ಮಳೆ ಬರಬೇಕಿತ್ತು. ತೀರ್ಥಹಳ್ಳಿನಲ್ಲಿ ಲಾಸ್ಟ್ ಸೀನ್ ಅದು ನೋಡಿದರೆ ಗೊತ್ತಾಗುತ್ತೆ, ಹೀರೋ ಸಾಯೋಂಥ ಸೀನಲ್ಲಿ ಮಳೆ ಬರಬೇಕಿತ್ತು. ಅಂತ ಹಿಂಗೆ ಅಂದ್ಕೊಂಡಿದ್ದೆವು ಮಳೆ ಎಲ್ಲ ಬೀಳ್ತಾ ಇರುತ್ತೆ ಅಂತ. ಆದರೆ ನಮ್ಮ ಇದ್ದಂಥ ನಿರ್ಮಾಣ ನಮ್ಮ ಫೆಸಿಲಿಟಿಗಳಲ್ಲಿ ಮಳೆ ಬೇಡ ಅಂತ ಫಿಕ್ಸ್ ಆಗ್ಬಿಟ್ವಿ. ಇಲ್ಲ ಬಿಡಿ, ಮಳೆ ಎಲ್ಲ ತರಿಸಿ ಅಷ್ಟೆಲ್ಲ ಅದೆಷ್ಟು 26 ಗನ್ನೆಲ್ಲ ಹಾಕ್ಬೇಕು, ಯಾವನ್ ಮಾಡ್ತಾನೆ ರೋಡಲ್ಲಿ, ಮಳೆ ಇಲ್ಲದೆ ತೆಗೆದುಬಿಡಿ ಡೈರೆಕ್ಟ್ರೇ ಅಂದರು. ಪಾಪ ಅವ್ರು ನಮ್ಮ ನಿರ್ಮಾಪಕರು ಆಯಿತು ಅಂದ್ಬಿಟ್ಟು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಡ್ಡಿ ಮಗನ ಮಳೆ ಬಂದ್ಬಿಡ್ತು. ಆಲ್ಮೋಸ್ಟ್ ಅರ್ಧ ಸೀನ್ ಶೂಟ್ ಮಾಡಿಬಿಟ್ಟಿದ್ದೀವಿ, ಮಳೆ ಬಂದಿದೆ. ನಾನು ಹೇಳಲಿಲ್ವಾ ಕರೆಕ್ಟಾಗಿ ನೋಡಿ ಮಳೆ ಬಂತು, ಇವಾಗ ಇದರಲ್ಲೇ ತೆಗೀರಿ ಇವಾಗ ಅಂದರು. ಇನ್ನು ಅರ್ಧ ಸೀನು ಮಳೆಯಲ್ಲಿ ತೆಗೆದೆ. ನೆಕ್ಸ್ಟ್ ಡೇ ತಿರ್ಗಾ ಮಳೆ ಬರಲಿ ಅಂತ ಕಾಯ್ತಾ ಇರೋ ಥರ ಆಗ್ಬಿಡ್ತು. ಸೊ ಅವತ್ತಿಂದ ನನ್ನ ಮೊದಲನೇ ಸಿನಿಮಾದಿಂದ ಇವತ್ತಿನವರೆಗೂ, ಇವತ್ತು ನೋಡಿ ಪ್ರೆಸ್ ಮೀಟ್ಗೂ ಅಷ್ಟೇ ಜನ ಎಲ್ಲರೂ ಬರ್ತಾರೆ ಅಂತ ನಾವು ಕಾಯ್ತಾ ಇದ್ದೀವಿ. ಆಚೆ ಬರೋದು ಮಳೆ ಅಂದರೆ ಇದೇನೋ GPS ಅಲ್ಲಿ ಹುಡ್ಕೊಂಡು ಬರ್ತಾ ಇದೆ ಅನ್ಸುತ್ತೆ. ಅರವಿಂದ್ ಏನೋ ಶೂಟಿಂಗ್ ಮಾಡಿದ್ರೆ ಪ್ರೆಸ್ ಮೀಟ್ ಮಾಡಿ ನನ್ನ ಮಗನ ಫಸ್ಟ್ ಮಳೆ ಬರ್ಸೋಣ, ಇವ್ನು ಸ್ವಲ್ಪ ಬೇಜಾರಾಗಲಿ ಮತ್ತೆ ಸ್ಟ್ರಾಂಗ್ ಆಗಿ ಎದ್ದು ಬರ್ತಾನೆ ಅಂತ. ಅದೇ ಇರ್ಬೋದು ಮೋಸ್ಟ್ಲಿ.